ನಮಸ್ತೆ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಅತಿ ಪ್ರಮುಖ ವಿಚಾರ ಫ್ಯಾಮಿಲಿ ಇನ್ಕಮ್ ಕ್ಯಾಲ್ಕುಲೇಷನ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ಕುಟುಂಬದ ವಾರ್ಷಿಕ ಆದಾಯ ಅದನ್ನು ಯಾವ ರೀತಿ ಲೆಕ್ಕಾಚಾರ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಅಂದರೆ DPARನ ಆದೇಶಗಳನ್ನ ಭಾಳ ಜನ ಕೇಳ್ತಾಯಿದ್ರು. ಹಾಗಾಗಿ DPRನಲ್ಲಿ ಇರ್ತಕ್ಕಂಥ ಆದೇಶಗಳನ್ನು ಹುಡುಕಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಈಗ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸುವ ಸಂದರ್ಭದಲ್ಲಿ ಮತ್ತು ಯಾವುದೇ ಸರ್ಕಾರಿ ನೌಕರಿಗೆ ಆಯ್ಕೆ ಆದ ನಂತರ ಏನು ನಮಗೆ ಸಿಂಧುತ್ವ ಮಾಡಿಸಿ ಅಂತ ಹೇಳಿದರೆ ಆ ಸಿಂಧುತ್ವವನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಇನ್ಕಮನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗಿರ್ತಕ್ಕಂಥ ನಿಯಮದ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರದ ABCD ಈ 4 ರೀತಿಯಾಗಿ ಇರ್ತಕ್ಕಂಥ ಗ್ರೂಪ್ಗಳು ಡಿವೈಡ್ ಮಾಡಿದ್ದಾರೆ. ಈ 4 ಗ್ರೂಪ್ಗಳಲ್ಲಿ ಯಾವುದೇ ಉದ್ಯೋಗವಾದಂಥ ಸಂದರ್ಭದಲ್ಲಿ ಫ್ಯಾಮಿಲಿ ಇನ್ಕಮ್ನನ್ನು ಕನ್ಸಿಡರ್ ಮಾಡ್ತಾರೆ ಮತ್ತು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಕೆನೆಪದ್ರ ಇದೆ. 8 ಲಕ್ಷದವರೆಗೆ ಏನೊಂದು ಕ್ರಿಮಿಲೇಯರ್ ಇದೆ. 8 ಲಕ್ಷದ ಒಳಗಡೆ ಇದ್ದರೆ ಕ್ರಿಮಿಲೇಯರ್ ಅಪ್ಲೈ ಆಗಲ್ಲ. 8 ಲಕ್ಷ ದಾಟ್ತು ಅಂದರೆ ಕ್ರಿಮಿಲೇಯರ್. ಹಾಗಾದರೆ ಆ 8 ಲಕ್ಷವನ್ನು ಅದನ್ನು ಕನ್ಸಿಡರ್ ಮಾಡಬೇಕು ಅಂತಂದರೆ ಯಾರ್ಯಾರೆಲ್ಲ ಇನ್ಕಮ್ ಕನ್ಸಿಡರ್ ಮಾಡ್ತಾರೆ ಫ್ಯಾಮಿಲಿನಲ್ಲಿ ಅಂಥೇಳಿ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೀವಿನ್ನೂ ನನ್ನ ಚಾನಲ್ ವೈಕೆ ಯದುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು ಟೆಟ್ಟು ಕೆಸೆಟ್ಟು ಹಾಗೂ ಇನ್ನಿತರ ಸರ್ಕಾರದ ನಡಾವಳಿಗಳಿಗೆ ಸಂಬಂಧಪಟ್ಟಂತಹ ಆದೇಶಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಕಾಲಕ್ಕೆ ಮಾಡಿ ಅಪ್ಲೋಡ್ ಮಾಡಿದಾಗ ಎಲ್ಲ ವಿಡಿಯೋಗಳು ನೇರವಾಗಿ ನೋಟಿಫಿಕೇಷನ್ಸಲ್ಲಿ ಬಂದು ಬೀಳುತ್ತೆ. ಎಸ್ ನೋಡಿ, ನಾವು ಯಾವುದೇ ಕರ್ನಾಟಕ ರಾಜ್ಯ ಸರ್ಕಾರದ ಯಾವುದೇ ಹುದ್ದೆಗೆ ನಾವು ಸೇರಬೇಕು ಅಂತಂದರೆ, ಯಾವುದೇ ನೇಮಕಾತಿನಲ್ಲಿ ನಾವು ಅಪಾಯಿಂಟ್ಮೆಂಟ್ ಆಗಬೇಕು ಅಂದರೆ ಅದು ಗ್ರೂಪ್ A ಜಾಬ್ ಇರಲಿ, ಗ್ರೂಪ್ B ಜಾಬ್ ಇರಲಿ, ಗ್ರೂಪ್ C ಇರಲಿ, ಗ್ರೂಪ್ D ಇರಲಿ, ನಮಗೆ ಫ್ಯಾಮಿಲಿ ಇನ್ಕಮ್ನ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಸಹ ಕ್ರಿಮಿಲೇಯರ್ ಅಂತ ಇಟ್ಟಿದ್ದಾರೆ, ಕೆನೆಪದ್ರ ನೀತಿ ಅಂತ ಇಟ್ಟಿದ್ದಾರೆ. ಈಗ ಇರತಕ್ಕಂತಹ ಕೆನೆಪದ್ರನಲ್ಲಿ ಆದಾಯನೂ ಒಂದು ಭಾಗವಾಗಿ ಕನ್ಸಿಡರ್ ಮಾಡ್ತಾರೆ. ಕೆನೆಪತ್ರದಲ್ಲಿ ಸುಮಾರು 7-8 ಅಂಶಗಳಿದ್ದಾವೆ. ಅದರಲ್ಲಿ ಒಂದು ಅಂಶ ಏನಪ್ಪ ಅಂದರೆ ಇನ್ಕಮ್ ಕನ್ಸಿಡರ್ ಮಾಡ್ತಕ್ಕಂಥದ್ದು. ಈಗ ಕರ್ನಾಟಕ ರಾಜ್ಯದಲ್ಲಿ 2018ರಿಂದ 8 ಲಕ್ಷ ಇನ್ಕಮ್ ಲಿಮಿಟ್ ಮಾಡಿದ್ದಾರೆ. 8 ಲಕ್ಷದ ಒಳಗಡೆ ಇತ್ತು ಅಂದರೆ ಅವರಿಗೆ ಕ್ಯಾಟಗರಿ ಸಿಗ್ತದೆ. 8 ಲಕ್ಷದ ಮೇಲ್ಗಡೆ ಇತ್ತು ಅಂದರೆ ಅವ್ರಿಗೆ ಕ್ಯಾಟಗರಿ ಸಿಗಲ್ಲ. ಅದರ ಅರ್ಥ 8 ಲಕ್ಷದ ಮೇಲಿತ್ತು ಅವ್ರ ಇನ್ಕಮ್ ಇತ್ತು ಅಂದರೆ ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅವ್ರಿಗೆ ಕೊಡೋದಕ್ಕೆ ಬರೋದಿಲ್ಲ ಮತ್ತು ಆ ಕ್ಯಾಟಗರಿ ಅವ್ರು ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ. ಅದ್ರ ಮೇಲ್ಗಡೆ ಅವ್ರು ಜಾಬ್ ತಗೊಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಈಗ ಫ್ಯಾಮಿಲಿ ಇನ್ಕಮ್ ಅಂತಂದರೆ ಯಾರೆಲ್ಲ ಇನ್ಕಮ್ ಕನ್ಸಿಡರ್ ಮಾಡ್ತಾರೆ? ಅಭ್ಯರ್ಥಿ ಇನ್ಕಮ್ಮ, ಅಭ್ಯರ್ಥಿಯವ್ರ ತಂದೆ ತಾಯಿದ, ಅಥವಾ ಅಭ್ಯರ್ಥಿ ಇನ್ಕಮ್ಮು ಅವ್ರ ತಂದೆ ತಾಯಿದು ಸೇರಿಸ್ತಾರೆ. ಅವರಿಗೆ ಸಹೋದರ ಸಹೋದರಿಯರೇನಿದ್ರೆ ಅವ್ರದ್ದು ಇನ್ಕಮ್ಮು ಸೇರಿಸ್ತಾರೆ. ಮ್ಯಾರಿಡ್ ವುಮೆನ್ ಆದರೆ ಯಾವ ರೀತಿ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಮ್ಯಾರಿಡ್ ವುಮೆನ್ ಅಂತಂದರೆ ಮದುವೆ ಆಗಿರ್ತಕ್ಕಂತಹ ಏನು ವುಮೆನ್ ಇದ್ದಾರೆ ಅವರ ತಂದೆ ತಾಯಿದ ಅಥವಾ ಅವ್ರ ಗಂಡಂದ ಅಥವಾ ಅವ್ರ ಗಂಡನ ಜೊತೆಗೆ ಅತ್ತೆ ಮಾವಂದು ಇನ್ಕಮನ್ನು ಕನ್ಸಿಡರ್ ಮಾಡ್ತಾರೆ. ಮತ್ತು ಅವರ ಅತ್ತೆ ಮಾವ ಮತ್ತು ಅವರ ಗಂಡ ಹಾಗೂ ಅವರ ಗಂಡನ ಅಣ್ಣ ತಮ್ಮಂದಿರು ಏನಿರ್ತಾರೆ, ಅವರ ಬಾವ ಮತ್ತು ಮೈದುನರು ಏನಿರ್ತಾರೆ ಅವ್ರದ್ದು ಎಲ್ಲ ಕನ್ಸಿಡರ್ ಮಾಡ್ತಾರೆ ಇನ್ಕಮನ್ನು. ಮತ್ತು ವಿಧವೆ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ರೀತಿ ಇನ್ಕಮನ್ನು ಕನ್ಸಿಡರ್ ಮಾಡ್ತಾರೆ, ಯಾರು ಇನ್ಕಮ್ ಕನ್ಸಿಡರ್ ಮಾಡಬೇಕು, ಈ ಥರದ್ದು ಸಾಕಷ್ಟು. ಮತ್ತು ಗುತ್ತಿಗೆ ಆಧಾರದ ಮೇಲೆ ನೌಕರಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಯಾವ ರೀತಿ ಇನ್ಕಮ್ ಕನ್ಸಿಡರ್ ಮಾಡ್ತಾರೆ ಅಂದರೆ ಅವ್ರ ಗುತ್ತಿಗೆ ಕಾಂಟ್ರಾಕ್ಟ್ ಬೇಸಿಸ್ ಇರ್ತಕ್ಕಂಥ ಇನ್ಕಮ್ ಕನ್ಸಿಡರ್ ಮಾಡ್ತಾರಾ ಇಲ್ವಾ, ಈ ಥರದ್ದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನದಲ್ಲಿ ಸಾಕಷ್ಟು ಜನ ನನಗೆ ನನ್ನ ಯೂಟ್ಯೂಬ್ ಚಾನಲ್ ಕಮೆಂಟ್ ಮಾಡಿ ಮತ್ತು ಫೋನ್ಗಳು ಮಾಡಿ ಇದೊಂದು ದಯವಿಟ್ಟು ಈ ಥರದ್ದೊಂದು ಆರ್ಡ್ರ್ ಇದ್ದರೆ ಹುಡುಕಿ ದಯವಿಟ್ಟು ಒಂದು ವಿಡಿಯೋ ಮಾಡಿ ಅಂತೇಳಿ ಸಾಕಷ್ಟು ಜನ ಕೇಳ್ಕೊಂಡಿದ್ರು. ಅದರ ಆಧಾರದ ಮೇಲೆ ಸುಮಾರು 7ರಿಂದ 8 ಆರ್ಡ್ರ್ಗಳು DPRನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಡ್ರ್ಗಳು ಮಾಡಿದ್ದಾರೆ. ಆ ಒಂದು ಆರ್ಡ್ರ್ಗಳನ್ನ ನಿಮ್ಮೆಲ್ರಿಗೂ ಪರಿಚಯ ಮಾಡ್ತಕ್ಕಂಥದ್ದು ಮತ್ತು ನೀವೆಲ್ಲರೂ ತಿಳ್ಕೊಂಡು ಅದರಿಂದ ಉಪಯೋಗ ಪಡ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ನೋಡೋಣ ಇವಾಗ. ನೋಡಿ, ಇದರಲ್ಲಿ ಮೊದಲನೇ ಆರ್ಡ್ರ್ ಬಂದ್ಬಿಟ್ಟು 1977ರಲ್ಲಿ ಇರ್ತಕ್ಕಂಥ ಆರ್ಡ್ರ್ ನೋಡಿ, ಇಲ್ಲೇ ಇದೆ. DPAR 1 SBC 77 ಬ್ಯಾಂಗ್ಳೂರು ಡೇಟೆಡ್ 4th March 1977 ಅಂತ ಒಂದು ಆರ್ಡ್ರ್ ಇದೆ. ಆ ಆರ್ಡ್ರ್ನಲ್ಲಿ ಅನೆಕ್ಷರಿ 1 ಅಥವಾ ಅಪೆಂಡಿಕ್ಸ್ ಏನಿದೆ ಕರೆದಿದ್ದಾರೆ, ಅದರಲ್ಲಿ ಒಂದು ಅನುಬಂಧ 1ರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಲೀಸ್ಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಫ್ ಸಿಟಿಸನ್ಸ್ ಅಂಡರ್ ದ ಆರ್ಟಿಕಲ್ 16/4 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಪರ್ಟಿಕ್ಯುಲರಾಗಿ ಇಲ್ಲಿ ಹೇಳ್ತಾರೆ ನೋಡಿ, ಫ್ಯಾಮಿಲಿ ಇನ್ಕಮ್ ಅಂದರೆ ಫ್ಯಾಮಿಲಿ ಇನ್ಕಮ್ ಅದರ ಅರ್ಥ ಹೇಳ್ತಾರೆ. ಫ್ಯಾಮಿಲಿ ಇನ್ಕಮ್ ಮೀನ್ಸ್ ದ ಇನ್ಕಮ್ ಆಫ್ ದ ಕ್ಯಾಂಡಿಡೇಟ್ಸ್ ಆ್ಯಂಡ್ ಈಸ್ ಪೇರೆಂಟ್ಸ್ ಆ್ಯಂಡ್ ಇಫ್ ದ ಪೇರೆಂಟ್ಸ್ ಆರ್ ಡೆಡ್ ದ ಇನ್ಕಮ್ ಆಫ್ ಈಸ್ ಗಾರ್ಡಿಯನ್ ಅಂತ ಹೇಳ್ತಾರೆ. ಅಂದರೆ ಫ್ಯಾಮಿಲಿ ಇನ್ಕಮ್ನ ಅರ್ಥ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಫ್ಯಾಮಿಲಿ ಇನ್ಕಮ್ ಅಂತಂದರೆ ಇನ್ಕಮ್ ಆಫ್ ದ ಕ್ಯಾಂಡಿಡೇಟ್ ಅಂದರೆ ಯಾರು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿರ್ತಾನೋ ಆ ಅಭ್ಯರ್ಥಿಯ ಇನ್ಕಮ್ಮು ಹಾಗೂ ಅವರ ಪೇರೆಂಟ್ಸ್ ಅವರ ತಂದೆ ತಾಯಿ ಯಾರಿದ್ದಾರೆ ಅವರ ಇನ್ಕಮನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ. ಅವರ ತಂದೆ ತಾಯಿ ಬದುಕಿಲ್ಲದೆ ಇದ್ದರೆ, ಇಬ್ಬರು ಸತ್ತಿದ್ರೆ ಮಾತ್ರ ಅವರ ಪೋಷಕರು ಯಾರು ಅವ್ರನ್ನ ಕಾಪಾಡ್ತಿರ್ತಾರೋ, ಚಿಕ್ಕಪ್ಪನ ಜೊತೆ ಇರ್ತಾರೋ, ದೊಡ್ಡಪ್ಪನ ಜೊತೆ ಇರ್ತಾರೋ, ಅತ್ತೆ ಜೊತೆ ಇರ್ತಾರೋ, ಮಾವನ ಅಜ್ಜಿ ಜೊತೆ ಇರ್ತಾರೋ, ತಾತನ ಜೊತೆ ಇರ್ತಾರೋ, ಇವ್ರ ಇನ್ಕಮನ್ನು ಕನ್ಸಿಡರ್ ಮಾಡಬೇಕು ಅಂತೇಳಿ 1977 DPR ಆದೇಶ ಹೇಳ್ತದೆ. ನೋಡಿ, ಇದು ಫ್ಯಾಮಿಲಿ ಇನ್ಕಮ್ ಅಂದರೆ ಕ್ಯಾಂಡಿಡೇಟ್ ಇನ್ಕಮ್ಮು ಕನ್ಸಿಡರ್ ಮಾಡಬೇಕು,
ಆ ಕ್ಯಾಂಡಿಡೇಟ್ ಇನ್ಕಮ್ ಜೊತೆಗೆ ಅವರ ತಂದೆ ತಾಯಿ ಇನ್ಕಮ್ಮು, ಪೇರೆಂಟ್ಸ್ ಇನ್ಕಮನ್ನು ಕನ್ಸಿಡರ್ ಮಾಡಬೇಕು. ಪೇರೆಂಟ್ಸ್ ಅಂದರೆ ತಂದೆ ಮತ್ತು ತಾಯಿ ಇಬ್ಬರು ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರನೇ ಅವರ ಪೋಷಕರ ಇನ್ಕಮನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಕ್ಲಿಯರ್ ಕಟ್ಟಾಗಿ ಇದೆ ಫ್ಯಾಮಿಲಿ ಇನ್ಕಮ್ ಅಂದ್ರೇನು ಅಂತ. ಇದರಿಂದ ಬೇರೆ ಬೇರೆ ಮಾರ್ಪಾಡುಗಳು, ಹೊಸ ಸೇರ್ಪಡೆಗಳಾಗಿರ್ತಕ್ಕಂಥದ್ದನ್ನು ನಾವು ಮುಂದೆ ನೋಡೋಣ. ಇದಾದ ನಂತರವಾಗಿ ನಮಗೆ ಇಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟಾಗಿ ನಮಗೆ ಇಲ್ಲಿ ಇನ್ನೊಂದು ಮಾಹಿತಿ ಸಿಗ್ತಕ್ಕಂಥದ್ದು 1983 1983 ನೋಡಿ, ಗೌರ್ಮೆಂಟ್ ನಂಬರ್ ಏನಿದೆ DPAR 20 SBC 82 ಡೇಟೆಡ್ 28 ಡಿಸೆಂಬರ್ 1983 ಅಂತೇನಿದೆ. ರಿಸರ್ವೇಷನ್ಸ್ ಆಫ್ ವೇಕೆನ್ಸಿ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ಅಪಾಯಿಂಟ್ಮೆಂಟ್ಸ್, ಪ್ರೊಸೀಜರ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಫ್ಯಾಮಿಲಿ ಇನ್ಕಮ್, ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಡರ್. ಇದರಲ್ಲಿ ಸಾಕಷ್ಟು ಹೇಳಿದ್ದಾರೆ ನೋಡಿ. 1983, 85 ಆ್ಯಂಡ್ 86 ಈ 3 ಆರ್ಡರ್ಗಳಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದಾರೆ ಅವರು. ನಿಮಗೆ 86ಅಲ್ಲಿ ಕನ್ನಡದಲ್ಲಿ ಸಿಗುತ್ತೆ. ಇನ್ನು ಉಳಿದಿರ್ತಕ್ಕಂಥವು ಏನು 83, 85 ಏನಿದೆ ಇವೆಲ್ಲ ಇಂಗ್ಲೀಷಲ್ಲಿ ಸಿಗ್ತಕ್ಕಂಥದ್ದು. 1986ಅಲ್ಲಿ ಇದೇ ಥರ ಏನೋ ಒಂದು ನಿಯಮ ಇದೆ ಫ್ಯಾಮಿಲಿ ಇನ್ಕಮ್ ಬಗ್ಗೆ, ಅದು ಕರೆಕ್ಟಾಗಿ ಸ್ಪಷ್ಟೀಕರಣವನ್ನು ಕರೆಕ್ಟಾಗಿ ಹೇಳಿದ್ದಾರೆ ನೋಡಿ. ಇದೇ ಇಂಪಾರ್ಟೆಂಟ್. ಅಂದರೆ ನಾವು ಯಾವುದೇ ಸರ್ಕಾರಿ ಉದ್ಯೋಗ ಸೇರ್ಕೋಬೇಕು ಅಂತಂದರೆ ಅದು ಬ್ಯಾಕ್ವರ್ಡ್ ಕ್ಲಾಸಸ್, ಇವತ್ತಿಗೇನು 2A, 2B, 3A, 3B ಈ ಕ್ಯಾಟಗರಿಗಳಿಗೆ ಪರ್ಟಿಕ್ಯುಲರಾಗಿ ಕೆನೆಪದರ ನೀತಿಗೆ ಒಳಪಡೋದ್ರಿಂದಾಗಿ 8 ಲಕ್ಷದ ಆದಾಯ ಮೀರಂಗಿಲ್ಲ, 8 ಲಕ್ಷದೊಳಗಡೆ ಇರಬೇಕು. ಆ 8 ಲಕ್ಷದೊಳಗಡೆ ಇದ್ದಾಗ ಇನ್ಕಮ್ ಯಾರ್ಯಾರ್ದು ಕನ್ಸಿಡರ್ ಮಾಡಬೇಕು ಅಂತ ಏನಿದ್ದಾರೆ ಅಪಾಯಿಂಟ್ಮೆಂಟ್ಸ್ ಉದ್ದೇಶದಿಂದ, ಸರ್ಕಾರಿ ಕೆಲಸ ಉದ್ದೇಶದಿಂದ, ಅದರ ಒಂದು ಏನು ಕ್ಯಾಲ್ಕುಲೇಷನನ್ನು, ಫ್ಯಾಮಿಲಿ ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಏನು ಪ್ರೊಸೀಜರ್ ಅನುಸರಿಸ್ತಾರೆ ಅಂತಕ್ಕಂಥದ್ದನ್ನು 1983ನಲ್ಲಿ ಹೇಳಿರ್ತಕ್ಕಂಥದ್ದು ನೋಡಿ. ಇದರಲ್ಲಿದೆ 1983ನಲ್ಲಿದೆ, ಡಿಸೆಂಬರಲ್ಲಿ ಹೊಡಿಸಿರ್ತಕ್ಕಂಥ ಆದೇಶ. ಇದನ್ನು ನಾನು 1986 ಡಿಸೆಂಬರ್ 12ರಲ್ಲಿ ಇರ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥದ್ದನ್ನೇ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿ ಮತ್ತು ಅಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಸೇಮ್ ಇಲ್ಲಿ ಏನಿದೆ ಅದೇ ಇದೆ. ಆಮೇಲೆ ಅಲ್ಲಿ ಹೇಳ್ತೀನಿ ನಿಮಗೆ, ಕನ್ನಡದಲ್ಲಿ ನೀಟಾಗಿ ಅರ್ಥ ಆಗ್ತದೆ, ಅಲ್ಲೇ ಹೇಳ್ತೀನಿ ನಿಮಗೆ. ಇದೊಂದು ನಿಯಮ. ನೆಕ್ಸ್ಟ್ ಇನ್ನೊಂದಿದೆ ಏನು ಅಂದರೆ ನೋಡಿ, ಇದೇ ನಿಯಮನೇ DPRನಲ್ಲಿ ಬೇರೆ ರೀತಿಯಲ್ಲಿ ಇರ್ತಕ್ಕಂಥದ್ದು, ಸೇಮ್ ಮಾಹಿತಿ ಇರ್ತಕ್ಕಂಥದ್ದು ಅದೇ ರೀತಿಯೇ. ಅದು ಬೇರೆ ಕಡೆ ಬೇರೆ ಕಡೆ ಸಿಕ್ಕಿದ್ದಂಥ ಆದೇಶ, ಇದು ಬೇರೆ ಕಡೆ ಸಿಕ್ಕಿದ್ದಂಥ ಆದೇಶ. ಇದಾದಮೇಲೆ ಇನ್ನೊಂದು ಆದೇಶ ಇದೆ ನೋಡಿ, ಭಾಳ ಇಂಪಾರ್ಟೆಂಟು. ಆರ್ಡರ್ ನಂಬರ್ DPAR 21 SBC 85 ಬ್ಯಾಂಗ್ಳೂರ್ ಡೇಟೆಡ್ 19th ಸೆಪ್ಟೆಂಬರ್ 1985 ಇದೆ. ಇದು ಸೇಮ್ 1983 ಇರ್ತಕ್ಕಂಥದ್ದು ರೀತಿಯಲ್ಲೇ ಇರ್ತಕ್ಕಂಥದ್ದು. ABCDನಲ್ಲಿ ಪ್ರತಿಯೊಂದು ಹೇಳ್ಕೊಂಡು ಹೋಗ್ತಾರೆ. ಮ್ಯಾರಿಡ್ ವುಮೆನ್ಸಲ್ಲಿ ಯಾವ ರೀತಿ ಇದೆ, ಬೇರೆ ಕ್ಯಾಂಡಿಡೇಟ್ ರೀತಿ ಯಾವುದಿದೆ, ವಿಧವೆಯರು ಆಗಿದ್ದಂಥ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಯಾವ ರೀತಿ ಕನ್ಸಿಡರ್ ಮಾಡಬೇಕು ಅಂತಿದೆ. ನಮಗೆ ಕನ್ನಡದಲ್ಲಿ ನಮಗೂ ನಿಮಗೆ ಎಲ್ರಿಗೂ ತುಂಬ ಅರ್ಥ ಆಗೋ ರೀತಿಯಲ್ಲಿ ಇರ್ತಕ್ಕಂತಹ ಒಂದು ಕನ್ನಡದಲ್ಲಿರ್ತಕ್ಕಂಥ DPR ಆದೇಶ, ಆಡಳಿತ ಮತ್ತು ಸಿಬ್ಬಂದಿ ಏನು ಸುಧಾರಣೆ ಇಲಾಖೆ ಇದೆ, ಅವರು ಕೊಟ್ಟಿರ್ತಕ್ಕಂಥ ಆದೇಶ ಏನಂದರೆ DPAR 28 SBC 86 ದಿನಾಂಕ 12 ಡಿಸೆಂಬರ್ 1986 ಅಂದರೆ 12/12/1986. ಈ ಆರ್ಡ್ರಲ್ಲಿ ಹೆಡ್ಡಿಂಗ್ ಏನಿದೆ, ಭಾರತ ಸಂವಿಧಾನದ 16/4ನೇ ಪರಿಚ್ಛೇದದಂತೆ ರಾಜ್ಯದ ಸೇವಾ ಸಿಬ್ಬಂದಿ ನೇಮಕಾತಿ ಮತ್ತು ಹುದ್ದೆಗಳ ಮೀಸಲಾತಿಯ ಸೌಲಭ್ಯ ನೀಡುವುದಕ್ಕಾಗಿ ಹಿಂದುಳಿದ ವರ್ಗಗಳ ವರ್ಗೀಕರಣ ಅಂತಿದೆ. ಇದು ಸಾಕಷ್ಟು ವಿಚಾರದಲ್ಲಿ ಸಾಕಷ್ಟು ನಾಲೆಡ್ಜನ್ನು ಇಂಪ್ರೂವ್ ಮಾಡಿಕೊಡ್ತಕ್ಕಂಥದ್ದು ಇದು ಆದೇಶ. ಈ ಆದೇಶ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಇವತ್ತು ಸರ್ಕಾರಿ ನೇಮಕಾತಿಗಳಲ್ಲಿ. ನೋಡೋಣ ಅದರಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ನೋಡೋಣ. ನೋಡಿ, ಇದು ಯಾವುದು 1986 ಡಿಸೆಂಬರ್ 12 ಸ್ಪಷ್ಟೀಕರಣ ಅಂತೇಳಿ 331ನೇ ಪೇಜ್ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಕುಟುಂಬದ ಉತ್ಪನ್ನ ಫ್ಯಾಮಿಲಿ ಇನ್ಕಮ್ ಎಷ್ಟೆಂದು ನಿಗದಿಪಡಿಸುವುದಕ್ಕಾಗಿ ಅರ್ಜಿದಾರನ ಉತ್ಪನ್ನಕ್ಕೆ ಅವನ ತಂದೆ ಮತ್ತು ತಾಯಿಯ ಉತ್ಪನ್ನವನ್ನು ಸೇರಿಸಬೇಕು. 1977ನಲ್ಲೂ ಅದನ್ನು ಹೇಳಿರೋದು, 1977ನಲ್ಲೂ ಅದನ್ನು ಹೇಳಿರೋದು, 1983ನಲ್ಲಿ ಅದೇ ಹೇಳ್ತಾರೆ, 85 ಅದರಲ್ಲಿ ಹೇಳ್ತಾರೆ, 86ಅಲ್ಲೂ ಸಹ ಅದನ್ನು ಹೇಳ್ತಾ ಇದ್ದಾರೆ. 1986 ಡಿಸೆಂಬರ್ 12ನೇ ತಾರೀಕಿನ ಆದೇಶ ಕನ್ನಡದಲ್ಲಿದೆ. ಇನ್ನು ಉಳಿದಿರ್ತಕ್ಕಂಥವನ್ನೆಲ್ಲ ಇಂಗ್ಲೀಷಲ್ಲಿರ್ತಕ್ಕಂತಹ ಆದೇಶಗಳು. ಕುಟುಂಬದ ಉತ್ಪನ್ನ ಫ್ಯಾಮಿಲಿ ಇನ್ಕಮ್ ಎಷ್ಟೆಂದು ನಿಗದಿಪಡಿಸುವುದಕ್ಕಾಗಿ ಅರ್ಜಿದಾರನ ಉತ್ಪನ್ನಕ್ಕೆ ಅಂದರೆ ಕ್ಯಾಂಡಿಡೇಟ್ ಯಾರು ಅರ್ಜಿ ಸಲ್ಲಿಸಿದ್ರೋ ಆ ಕ್ಯಾಂಡಿಡೇಟ್ ಇನ್ಕಮ್ಗೆ, ಅವರ ಉತ್ಪನ್ನಕ್ಕೆ, ಇಲ್ಲಿ ಉತ್ಪನ್ನ ಅಂದರೆ ಇನ್ಕಮ್, ಅವ್ರ ಇನ್ಕಮ್ಗೆ ಅವರ ಆ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಿರ್ತಕ್ಕಂಥ ಆ ಕ್ಯಾಂಡಿಡೇಟ್ರವರ ತಂದೆ ಮತ್ತು ತಾಯಿಯ ಉತ್ಪನ್ನವನ್ನು ಸೇರಿಸಬೇಕು. ಅರ್ಜಿದಾರನು ತನ್ನ ತಂದೆ ತಾಯಿಗಳಿಂದ ಕಾನೂನಿನ ಪ್ರಕಾರ ನೋಂದಾಯಿತ ದಾಖಲೆಗಳ ಮೂಲಕ ರಿಜಿಸ್ಟರ್ ಡಾಕ್ಯುಮೆಂಟ್ ಮೂಲಕ ಸಪ್ರೇಟ್ ಆಗಿದ್ದರೂ ಸಹ, ಬೇರ್ಪಟ್ಟಿದ್ದರೂ ಸಹ ಅವನ ಉತ್ಪನ್ನಕ್ಕೆ ಅವನ ತಂದೆ ತಾಯಿಗಳ ಉತ್ಪನ್ನವನ್ನು ಸೇರಿಸಬೇಕು. ಕೆಲವರು ಹೇಳ್ತಾರೆ, ಸರ್ ನಾನು ನನ್ನ ತಂದೆ ತಾಯಿಯಿಂದ ಸಪ್ರೇಟ್ ಆಗಿದ್ದೀನಿ, ನಾನು ಬೇರೆ ಇದ್ದೀನಿ, ಯಾಕೆ ಅಂದರೆ ನನಗೆ 18 ವರ್ಷ ದಾಟಿದೆ, ಹಾಗಾಗಿ ನಾನು ಬೇರೆ ಇದ್ದೀನಿ ಅವರಿಂದ.
ಇದು ನನಗೆ ಬೇರೆ ಇರೋಕ್ಕೆ ಅವಕಾಶ ಐತೆ, ನಾನೆಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದೀನಿ, ಸಪ್ರೇಟ್ ರೇಷನ್ ಕಾರ್ಡ್ ಇದೆ, ಆಸ್ತಿ ಪತ್ರಗಳೆಲ್ಲ ಬೇರೆ ಮಾಡ್ಕೊಂಡಿದ್ದೀವಿ, ನಮ್ಮ ಆಸ್ತಿ ಎಲ್ಲ ಹಂಚಿಕೆ ಮಾಡ್ಕೊಂಡು ಮತ್ತು ನಮಗೂ ನಮ್ಮ ತಂದೆ ತಾಯಿ ಒಟ್ಟು ಕುಟುಂಬದಲ್ಲಿ ನಾವು ಬೇರೆ ಬೇರೆ ಇದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ರಿಜಿಸ್ಟರ್ ಡಾಕ್ಯುಮೆಂಟ್ ಐತೆ. ಹಾಗಾಗಿ ನನ್ನ ಇನ್ಕಮ್ ಅಷ್ಟೇ ಕನ್ಸಿಡರ್ ಮಾಡಬೇಕಾಗ್ತೈತೆ, ನನಗೆ ಕೆಲಸ ಕೊಡಬೇಕಾದ್ರೆ ನನ್ನ ತಂದೆ ತಾಯಿದು ಕನ್ಸಿಡರ್ ಮಾಡೋಂಗಿಲ್ಲ. ಯಾಕೆಂದರೆ ಅವ್ರ ಇನ್ಕಮ್ ಮೇಲೆ ನಾನು ಡಿಪೆಂಡ್ ಆಗಿಲ್ಲ, ನಾನು ಸಪ್ರೇಟ್ ಇದ್ದೀನಿ ಅಂತ ಲೀಗಲ್ ಡಾಕ್ಯುಮೆಂಟ್ಸ್ ಇದ್ದರೂ ಸಹ 1986 ಡಿಸೆಂಬರ್ 12 ಇರ್ಬೋದು, 1985 ಇರ್ಬೋದು, 1983 ಇರ್ಬೋದು, 3 DPR ಆದೇಶಗಳು ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಕ್ಯಾಂಡಿಡೇಟ್ ಇನ್ಕಮ್ಗೆ ಅವರ ತಂದೆ ತಾಯಿ ಇನ್ಕಮ್ಮು ಸಹ ಸೇರಿಸಲೇಬೇಕು. ಅಂದರೆ ಕ್ಯಾಂಡಿಡೇಟ್ ಆ್ಯಂಡ್ ಫಾದರ್ ಆ್ಯಂಡ್ ಮದರ್ ಈಸ್ ಹರ್ ಫಾದರ್ ಆ್ಯಂಡ್ ಮದರ್ ಇವರು 3 ಇನ್ಕಮ್ ಸೇರಿಸ್ಬೇಕು ಅಂತ ಹೇಳ್ತಿದ್ದಾರೆ. ಯಾರೋ ಅನ್ಮ್ಯಾರಿಡ್ ಆದಲ್ಲಿ ಮ್ಯಾರಿಡ್ ಆಗಿದ್ದರೂ ಸಹ, ಮ್ಯಾರಿಡ್ ಆದರೆ ಬೇರೆ ಥರ ಬರ್ತದೆ. ಈಗ ಮ್ಯಾರಿಡ್ ವುಮೆನ್ಗೊಂಥರ ಬರ್ತದೆ, ಮ್ಯಾರಿಡ್ ಮೆನ್ಗೊಂಥರ ಬರ್ತದೆ. ಅದನ್ನು ನೆಕ್ಸ್ಟ್ ಹೇಳೋಣ. ಎಸ್, ಇದು ನೆಕ್ಸ್ಟ್ ಎರಡನೇದು ಏನು ಹೇಳ್ತದೆ, ವಿವಾಹಿತ ಮಹಿಳಾ ಅರ್ಜಿದಾರರ ಉತ್ಪನ್ನಕ್ಕೆ. ವಿವಾಹಿತ ಅಂದರೆ ಮ್ಯಾರಿಡ್ ವುಮೆನ್ ಅರ್ಜಿದಾರಳಾಗಿದ್ದಲ್ಲಿ ಅವರ ಉತ್ಪನ್ನಕ್ಕೆ, ಅರ್ಜಿದಾರಳ ಉತ್ಪನ್ನಕ್ಕೆ ಅವಳ ತಂದೆ ತಾಯಿ ಉತ್ಪನ್ನ ಸೇರಿಸಬಾರ್ದು. ಮ್ಯಾರಿಡ್ ವುಮೆನ್ಗಳು ಏನಾದರೂ ಅರ್ಜಿದಾರರಾಗಿದ್ದರೆ ಅವರ ಒಂದು ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಬೇಕಾದಾಗ ಆ ಮದುವೆ ಆದ ಬಂದಮೇಲೆ ಆಕೆಯ ತಂದೆ ತಾಯಿ ಇನ್ಕಮ್ಮು ಈಕೆಯ ಉತ್ಪನ್ನಕ್ಕೆ ಸೇರಿಸಬಾರ್ದು. ಮತ್ತು ಅವಾಗ ಏನು ಮಾಡಬೇಕು, ಅಂಥ ಪ್ರಕರಣದಲ್ಲಿ ಪತಿ ಪತ್ನಿಯರು ಒಂದು ಸ್ವಾಯತ್ತ ಕುಟುಂಬದಂತೆ ಪ್ರತ್ಯೇಕ ವಾಸಿಸುತ್ತಿದ್ದಲ್ಲಿ ಅರ್ಜಿದಾರಳ ಉತ್ಪನ್ನಕ್ಕೆ ಅವಳ ಪತಿಯ ಉತ್ಪನ್ನವನ್ನು ಸೇರಿಸಬೇಕು. ಮ್ಯಾರಿಡ್ ವುಮೆನ್ ಇನ್ಕಮ್ಮು ಪ್ಲಸ್ ಹಸ್ಬೆಂಡ್ ಇನ್ಕಮ್ ಇಬ್ಬರದು ಸೇರಿಸಬೇಕು. ಅವರು ಸಪ್ರೇಟ್ ವಾಸ ಮಾಡ್ತಿದ್ರೆ, ಪ್ರತ್ಯೇಕ ಕುಟುಂಬವಾಗಿ ವಾಸ ಮಾಡ್ತಿದ್ರೆ. ಆದರೆ ಈ ಮ್ಯಾರಿಡ್ ವುಮೆನ್ನು ಜಾಯಿಂಟ್ ಫ್ಯಾಮಿಲಿಲಿದ್ದರೆ, ಗಂಡನ ಅಣ್ಣ ತಮ್ಮ ಅತ್ತೆ ಮಾವ ಎಲ್ಲ ಒಟ್ಟಿಗೆ ಈ ಥರ ಜಾಯಿಂಟ್ ಫ್ಯಾಮಿಲಿನಲ್ಲಿದ್ದರೆ, ಅವರು ಅವಿಭಕ್ತ ಕುಟುಂಬದ ಅಂಗವಾಗಿ ವಾಸ ಮಾಡ್ತಾಯಿದ್ರೆ ಅರ್ಜಿದಾರಳ ಉತ್ಪನ್ನಕ್ಕೆ ಅವರ ಅರ್ಜಿದಾರಳ ಉತ್ಪನ್ನ ಮತ್ತು ಅವಿಭಕ್ತ ಕುಟುಂಬದ ಉತ್ಪನ್ನವನ್ನು ಒಟ್ಟಿಗೆ ಸೇರಿಸಿ ಕುಟುಂಬದ ಉತ್ಪನ್ನವನ್ನು ಕಂಡುಹಿಡಿಯಬೇಕು. ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳ ವಿಚಾರದಲ್ಲಿ ಮದುವೆಯಾದ ಹೆಣ್ಣು ಮಗಳ ಇನ್ಕಮ್ಗೆ ಆಕೆಯ ತಂದೆ ತಾಯಿ ಇನ್ಕಮ್ನ ಸೇರಿಸಬಾರ್ದು. ಅದರ ಬದಲಿಗೆ ಆಕೆ ಮತ್ತು ಆಕೆಯ ಗಂಡ ಸಪ್ರೇಟ್ ಫ್ಯಾಮಿಲಿಯಾಗಿ ವಾಸ ಮಾಡ್ತಿದ್ರೆ, ಪ್ರತ್ಯೇಕ ವಾಸ ಮಾಡ್ತಿದ್ರೆ, ಆಕೆಯ ಇನ್ಕಮ್ ಜೊತೆಗೆ ಆಕೆಯ ಗಂಡನ ಇನ್ಕಮನ್ನು ಸೇರಿಸಿ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಆಕೆ ಏನಾದರೂ ಜಾಯಿಂಟ್ ಫ್ಯಾಮಿಲಿಯಲ್ಲಿ ವಾಸ ಮಾಡ್ತಿದ್ರೆ, ಸಪ್ರೇಟಾಗಿ ವಾಸ ಮಾಡ್ದಂಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದರೆ ಆಕೆಯ ಉತ್ಪನ್ನಕ್ಕೆ ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರ ಉತ್ಪನ್ನವನ್ನು ಸೇರಿಸಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇದು ಕ್ಲಿಯರ್ ಕಟ್ ಮ್ಯಾರಿಡ್ ವುಮೆನ್ ವಿಚಾರದಲ್ಲಿ. ಎಸ್, ಅರ್ಜಿದಾರಳು ವಿಧವೆಯಾದಲ್ಲಿ ಅವಳು ಎಲ್ಲಿದ್ದರೂ ಸಹ ಅವಳ ಉತ್ಪನ್ನವನ್ನು ಮಾತ್ರ ಪರಿಗಣಿಸಬೇಕು. ಅಂದರೆ ವಿಧವೆ ಆದಂಥ ಸಂದರ್ಭದಲ್ಲಿ ಯಾರು ಅರ್ಜಿದಾರಗಳಿರ್ತಾರೆ, ಆಕೆ ವಿಧವೆ ಆದರೆ ಆಕೆ ಎಲ್ಲನೂ ವಾಸ ಮಾಡ್ತಿರಲಿ, ಪ್ರತ್ಯೇಕವಾಗಿ ವಾಸ ಮಾಡ್ತಿರಲಿ, ಗಂಡನ ಫ್ಯಾಮಿಲಿ ಜೊತೆಲಿ ವಾಸ ಮಾಡ್ತಿರಲಿ, ಅಥವಾ ತನ್ನ ತವರು ಮನೆ ಕಡೆ ಫ್ಯಾಮಿಲಿಯಲ್ಲಿ ವಾಸ ಮಾಡ್ತಿರಲಿ, ಆಕೆ ಉತ್ಪನ್ನ ಹೊರತುಪಡಿಸಿ ಬೇರೆ ಯಾರ ಉತ್ಪನ್ನವನ್ನು ಕನ್ಸಿಡರ್ ಮಾಡುವಂತಿಲ್ಲ ವಿಧವೆ ವಿಚಾರದಲ್ಲಿ. ಎಸ್, ನೆಕ್ಸ್ಟ್ ಇದೆ ಕಾನೂನು ಪದವೀಧರ ನ್ಯಾಯ ಪರಿಪಾಲನೆಯಲ್ಲಿ ತರಬೇತಿ ಹೊಂದುತ್ತಿರ್ತಕ್ಕಂಥ ಅವರಿಗೆ ದೊರೆಯುವ ಸ್ಟೈಫಂಡ್ರಿ ಉತ್ಪನ್ನ ಸರ್ಕಾರಿ ಸೇವೆಯಲ್ಲಿ ಸ್ಥಳೀಯ ಅಭ್ಯರ್ಥಿಗಳಾಗಿರುವವರ ಸಂಬಳ ಮತ್ತು ಸ್ಟೈಫಂಡ್ರಿ ಪದವೀಧರಿಗೆ ಸಿಗುವ ಸ್ಟೈಫಂಡನ್ನು ಕುಟುಂಬ ಉತ್ಪನ್ನಕ್ಕೆ ಸೇರಿಸಬಾರ್ದು. ಯಾರ್ಯಾರಿಗೆಲ್ಲ ಸ್ಟೈಫಂಡ್ ಸಿಗುತ್ತೆ ನೋಡಿ, ಇಲ್ಲಿ ಹೇಳ್ತಾರೆ ಪರ್ಟಿಕ್ಯುಲರಾಗಿ ಸ್ಟೈಫಂಡ್, ಅಲ್ಲಿ ಕಾನೂನು ಪದವೀಧರದ್ದು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿ ಹೇಳ್ತಿದ್ದಾರೆ. ಅವ್ರ ಸ್ಟೈಫಂಡ್ರಿ ಅಮೌಂಟನ್ನು ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಇನ್ಕಮ್ಗೆ ಸೇರಿಸುವಂತಿಲ್ಲ. ನೆಕ್ಸ್ಟ್ ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಆದರೆ ಅರ್ಜಿದಾರರು ಸಕ್ರಮವಾಗಿ ನೇಮಕಗೊಂಡ ಕರ್ನಾಟಕ ಸರ್ಕಾರಿ ನೌಕರರಾಗಿದ್ದು ಮತ್ತು ನೇಮಕಾತಿ ನಿಯಮಗಳಲ್ಲಿ ನೌಕರರಿಯಲ್ಲಿರುವವರಿಗೆ ತೆಗೆದಿಟ್ಟ ಹುದ್ದೆಗಳಿಗೆ ಆಗುವ ನೇರ ಆಯ್ಕೆಯಲ್ಲಿ ಇನ್ ಸರ್ವಿಸ್ ರಿಕ್ರೂಟ್ಮೆಂಟ್ ಇದೆ. ಒಂದಿಷ್ಟು ಇನ್ ಸರ್ವಿಸ್ ಆಗಿರೋರಿಗೆ ಒಂದಿಷ್ಟು ಅಂತೇಳ್ಬಿಟ್ಟು ಏನು ತೆಗೆದಿಟ್ಟಿರ್ತಾರೆ ಪೋಸ್ಟ್ಗಳು, ಅದರಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಮೀಸಲಾತಿ ಸೌಲಭ್ಯ ಕೋರಿ ಘೋಷಣಾ ಪತ್ರ ನೀಡಿದ್ದಲ್ಲಿ ಅವನು ಹೊಂದಿರುವ ಹುದ್ದೆಯಲ್ಲಿ ಸಿಗುವ ಸಂಬಳವನ್ನು ಕುಟುಂಬದ ಉತ್ಪನ್ನಕ್ಕೆ ಸೇರಿಸಬಾರದು. ಆದರೆ ಈ ಸೌಲಭ್ಯಕ್ಕೋಸ್ಕರ ನೀಡುವ ಸತ್ಯಶೋಧನಾ ಪ್ರಮಾಣ ಪತ್ರದಲ್ಲಿ ಈ ಪ್ರಮಾಣ ಪತ್ರ ನೇಮಕಾತಿ ನಿಯಮಗಳಲ್ಲಿ ಸರ್ಕಾರಿ ನೌಕರರಿಗೆ ತೆಗೆದಿಟ್ಟ ಹುದ್ದೆಗಳಿಗೆ ಆಗುವ ನೇರ ಆಯ್ಕೆಗೆ ಮಾತ್ರ ಸೀಮಿತಗೊಂಡಿರುತ್ತದೆ ಎಂದು ಸ್ಪಷ್ಟವಾಗಿ ದಪ್ಪಾಕ್ಷರ ಕಾಣಿಸ್ತದೆ. ಅಂದರೆ ಕೆಲವು ಇಲಾಖೆಗಳಲ್ಲಿ ಇನ್ ಸರ್ವೀಸಲ್ಲಿ ಆಯ್ಕೆ ಮಾಡ್ತಾರೆ. ಯಾಕೆ, ಇಷ್ಟು ವರ್ಷ ಸರ್ವಿಸ್ ಮಾಡಿದ್ಮೇಲೆ ಅವ್ರಿಗೋಸ್ಕರನೇ ಹೈಯರ್ ಪೊಸಿಷನ್ಗೆ ಹೋಗೋದಕ್ಕೆ ಮತ್ತು ಅವರು ಅರ್ಜಿ ಸಲ್ಲಿಸಿ ಇಷ್ಟಿಷ್ಟು ಇನ್ಕಮ್ ಅಂತೇಳಿ ಅವರಿಗೆ ಕನ್ಸಿಡರ್ ಮಾಡಿ ಅವಕಾಶವನ್ನು ಮಾಡಿಕೊಡ್ತಾರೆ. ಆ ಥರ ಇನ್ ಸರ್ವೀಸಲ್ಲಿ ಅವಕಾಶ ಮಾಡಿಕೊಟ್ಟಾಗ ಅವ್ರಿಗೆ ಆಲ್ರೆಡಿ ಯಾವ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ಇನ್ಕಮನ್ನು ಇನ್ ಸರ್ವೀಸ್ನಲ್ಲಿ ಮತ್ತೊಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಆಯ್ಕೆ ಆಗುವ ಪರಿಗಣಿಸಬೇಕಾದ್ರೆ ಅವ್ರ ಉತ್ಪನ್ನವನ್ನು ಫ್ಯಾಮಿಲಿ ಇನ್ಕಮ್ಗೆ ಪರಿಗಣಿಸಬಾರ್ದು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟು ಒಟ್ಟು 5 ನಿಯಮಗಳನ್ನು
1986 ಡಿಸೆಂಬರ್ 12ನೇ ತಾರೀಕು ಹೊರಡಿಸಿರ್ತಕ್ಕಂಥ DPR ಆದೇಶದಲ್ಲಿ ಹೇಳಿದ್ದಾರೆ. ಇದೇ ಆದೇಶನ ಇಂಗ್ಲೀಷ್ನಲ್ಲಿ 1983ನಲ್ಲಿ ಹೇಳಿದ್ದಾರೆ ಮತ್ತು 1985 ಹೇಳಿದ್ದಾರೆ. ಅದನ್ನು 12/12/1986 ಕನ್ನಡದಲ್ಲಿ ಹೇಳಿದ್ದಾರೆ. ಫ್ಯಾಮಿಲಿ ಇನ್ಕಮ್ ಬಗ್ಗೆ 5 ಅಂಶಗಳನ್ನು ಕ್ಲಿಯರ್ ಕಟ್ಟಾಗಿ ಹೇಳಿರ್ತಕ್ಕಂಥದ್ದು. ಎಸ್, ಇನ್ನೂ ಮುಂದುವರೆದು 1991ರಲ್ಲಿ DPR ಆದೇಶದಲ್ಲಿ ಏನು ಹೇಳಿದ್ರು, ಹೌಸ್ ಸರ್ಜನ್ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಕುಟುಂಬದ ಉತ್ಪನ್ನವನ್ನು ನಿಗದಿ ಮಾಡುವ ಬಗ್ಗೆ ಸ್ಪಷ್ಟನೆಗಳಲ್ಲಿ ಹೇಳ್ತಾರೆ. ಏನು, ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆ 21 ಸೆ ಹಿ ಮಾ 91 ದಿನಾಂಕ 6ನೇ ಮೇ 1991ರಲ್ಲಿ ಏನು ಹೇಳ್ತಾ ಹೋಗ್ತಾರಪ್ಪ ಅಂತಂದರೆ, ನೋಡಿ, ಹೌಸ್ ಸರ್ಜನ್ ವ್ಯಾಸಂಗ ಮಾಡುತ್ತಿರೋ ವೈದ್ಯಕೀಯ ವಿದ್ಯಾರ್ಥಿಗಳು ಪಡೆಯುತ್ತಿರ್ತಕ್ಕಂಥ ಸ್ಟೈಫಂಡನ್ನು ಸಹ ಕುಟುಂಬದ ಉತ್ಪನ್ನಕ್ಕೆ ಸೇರಿಸಬಾರದೆಂದು ಸರ್ಕಾರ ಈ ಮೂಲಕ ಆದೇಶಿಸಿದೆ. ಯಾರೆಲ್ಲ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯಾಗಿ ಏನೋ ಒಂದು ಸ್ಟೈಫಂಡ್ರಿ ಪಡೀತಾರೆ, ಅದನ್ನು ಫ್ಯಾಮಿಲಿ ಇನ್ಕಮ್ಗೆ ಸೇರಿಸಬಾರ್ದು ಅಂತ ಹೇಳಿದ್ದಾರೆ. ಎಸ್, ನೆಕ್ಸ್ಟ್ ಇನ್ನೊಂದಿದೆ 1993 ಏನು ಹೇಳಿದ್ದಾರೆ, ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳ ಕುಟುಂಬದ ಉತ್ಪನ್ನವನ್ನು ನಿಗದಿ ಮಾಡಬೇಕಾದ್ರೆ ಏನು ಸ್ಪಷ್ಟನೆಗಳು ಅನ್ನೋದ್ರ ಬಗ್ಗೆ ಇನ್ನೊಂದು 1993ನಲ್ಲಿ ಇದ್ದಾರೆ. ನೋಡಿ, ಆದೇಶ ಯಾವುದಪ್ಪ ಅಂದರೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ 42 ಸೆ ಹಿ ಮಾ 93 ಬೆಂಗಳೂರು ದಿನಾಂಕ 5ನೇ ಅಕ್ಟೋಬರ್ 1993 ಅಂತೇಳಿ ಹೇಳಿದ್ದಾರೆ. ಇಲ್ಲೇನು ಹೇಳಿದಾರಪ್ಪ ಅಂತಂದರೆ, ಈ ಸನ್ನಿವೇಶದಲ್ಲಿ ಮೇಲೆ ಓದಲಾದ ಸರ್ಕಾರಿ ಆದೇಶ ಸ್ಪಷ್ಟೀಕರಣವನ್ನು ಸ್ವಲ್ಪ ಮಟ್ಟಿಗೆ ಮಾರ್ಪಾಡು ಮಾಡಿ ಸರ್ಕಾರಿ ಸೇವೆಯಲ್ಲಿ ಸ್ಥಳೀಯ ಅಭ್ಯರ್ಥಿಗಳಾಗಿ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವವರ ವರಮಾನವನ್ನು ಕುಟುಂಬದ ಉತ್ಪನ್ನಕ್ಕೆ ನಿಗದಿಪಡಿಸುವಾಗ ಗಣನೆಗೆ ತೆಗೆದುಕೊಳ್ಳಬಾರದೆಂದು ಸರ್ಕಾರ ಈ ಮೂಲಕ ಅಂದರೆ ಸರ್ಕಾರಿ ಸಂಸ್ಥೆಗಳಲ್ಲೇ ಕೆಲವರು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡ್ತಿರ್ತಾರೆ. ಸರ್ಕಾರಿ ಸಂಸ್ಥೆಗಳಲ್ಲೇ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಏನು ಕೆಲಸ ಮಾಡ್ತಿದ್ದಾರೆ ಆ ಉತ್ಪನ್ನವನ್ನು ಅವರು ಬೇರೆ ಯಾವುದಾದ್ರೂ ಸರ್ಕಾರಿ ನೌಕರಿಗಳಿಗೆ ಅರ್ಜಿ ಸಲ್ಲಿಸಿದಾಗ ಆ ಫ್ಯಾಮಿಲಿ ಇನ್ಕಮ್ ಕನ್ಸಿಡರ್ ಮಾಡಬೇಕಾದ್ರೆ, ಅವ್ರು ಕ್ಯಾಸ್ಟೆಡ್ ಇನ್ಕಮ್ ಅಥವಾ ಏನು ಫ್ಯಾಮಿಲಿ ಇನ್ಕಮ್ ಕನ್ಸಿಡರ್ ಮಾಡಬೇಕಾದ್ರೆ ಅವರು ಈ ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಏನು ಕೆಲಸ ಮಾಡಿದರು ಆ ಸ್ಯಾಲ್ರಿನ ಅವರು ಅಂದರೆ ಆ ಇನ್ಕಮನ್ನು ಆ ಸ್ಯಾಲ್ರಿನ ಯಾವುದೇ ಕಾರಣಕ್ಕೂ ಕುಟುಂಬದ ಉತ್ಪನ್ನಕ್ಕೆ ಪರಿಗಣಿಸಬಾರ್ದು, ಫ್ಯಾಮಿಲಿ ಇನ್ಕಮಿಗೆ ಪರಿಗಣಿಸಬಾರ್ದು ಅಂತೇಳಿ ಇಷ್ಟು ಮಾಹಿತಿಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆನವರು ಕೊಟ್ಟಿರ್ತಕ್ಕಂಥ ಇಷ್ಟು ಮಾಹಿತಿ ನೋಡಿ. ಸುಮಾರು ನಾನು 1977 ಆದೇಶ ಹೇಳಿದೆ, 1983 ಇದೆ, 1985 ಇದೆ, 1986 ಇದೆ, 1991 ಇದೆ, 1993 ಇದೆ. ಇಷ್ಟು ಆದೇಶಗಳಲ್ಲಿ ಫ್ಯಾಮಿಲಿ ಇನ್ಕಮ್ ಬಗ್ಗೆ ಹೇಳಿದ್ದಾರೆ. ಅದರಲ್ಲಿ ನಮಗೆ ತುಂಬ ಸ್ಪಷ್ಟವಾಗಿ ಸುಮಾರು ವಿಚಾರಗಳು ಹೇಳಿರ್ತಕ್ಕಂಥದ್ದು 1986 ಡಿಸೆಂಬರ್ 12ನೇ ತಾರೀಕು ಏನು ಹೊರಡಿಸಿರ್ತಾರೆ 12/12/1986 ಏನಿದೆ ಆ ಒಂದು DPRನಲ್ಲಿ ಕನ್ನಡದಲ್ಲಿ ಸ್ಪಷ್ಟವಾಗಿ ನಮಗೆಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಸ್ಪಷ್ಟೀಕರಣ ಅಂತ ಹೆಡ್ಡಿಂಗ್ ಕೊಟ್ಟುಬಿಟ್ಟೇನೆ. ಅದರಲ್ಲಿ ನಮಗೆ ಹೇಳಿರ್ತಕ್ಕಂಥ ಮಾಹಿತಿ ಸ್ಪಷ್ಟವಾಗಿದೆ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಯಾವುದೇ ಕ್ಯಾಂಡಿಡೇಟ್ ಈಗ ಮದುವೆ ಆಗಿಲ್ಲ ಅಂತ ಇಟ್ಕೊಳ್ಳಿ, ಅದು ಏನೋ ಜೆಂಟ್ಸ್ ಆಗಿರಲಿ ಅಥವಾ ಲೇಡೀಸ್ ಆಗಿರಲಿ, ಮೆನ್ ಆರ್ ವುಮೆನ್, ಇವರು ಮದುವೆ ಆಗಲಿಲ್ಲ ಅಂತಂದರೆ ಅವರ ಇನ್ಕಮ್ ಜೊತೆಗೆ ತಂದೆ ತಾಯಿ ಇನ್ಕಮ್ನು ಸೇರಿಸ್ಬೇಕು. ನೋಡಿ, ಕ್ಯಾಂಡಿಡೇಟ್ ಇನ್ಕಮ್ ಆ್ಯಂಡ್ ಫಾದರ್ ಆ್ಯಂಡ್ ಮದರ್ ಇನ್ಕಮ್ ಸೇರಿಸ್ಬೇಕು. ಇಬ್ಬರಲ್ಲಿ ಒಬ್ಬರು ಡೆತ್ ಆಗೋರೆ ಅಂದರೆ ಇನ್ನು ಉಳಿದಾರೆ ಯಾರಿದ್ದಾರೋ ಅವ್ರ ಇನ್ಕಮ್ ಸೇರಿಸ್ಬೇಕಾಗ್ತದೆ ಅಭ್ಯರ್ಥಿ ಉತ್ಪನ್ನಕ್ಕೆ, ಇವ್ರದ್ದು ಸೇರಿಸ್ಕೊಳ್ಬೇಕಾಗ್ತದೆ. ಇಬ್ಬರು ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರನೇ ಯಾರ ಮೇಲೆ ಇವರು ಅವಲಂಬಿತರಾಗಿರ್ತಾರೆ ಅಥವಾ ಯಾರನ್ನ ಪೋಷಕರು ಅಂತ ಅಂದ್ಕೊಂಡಿರ್ತಾರೆ ಅಥವಾ ಗಾರ್ಡಿಯನ್ ಅಂದ್ಕೊಂಡಿರ್ತಾರೆ ಅವ್ರದ್ದು ಯಾರು ಗಾರ್ಡಿಯನ್ ಅಂದ್ಕೊಂಡಿರ್ತಾರೆ ಅವ್ರ ಇನ್ಕಮನ್ನು ಸೇರಿಸ್ಬೇಕು ಇದೆ. ಮ್ಯಾರಿಡ್ ವುಮೆನ್ ಆದರೆ ಯಾವುದೇ ಕಾರಣಕ್ಕೂ ಮ್ಯಾರಿಡ್ ವುಮೆನ್ರವರ ತಂದೆ ತಾಯಿದು ಇನ್ಕಮ್ ಸೇರಿಸ್ಕೂಡ್ದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಗಂಡನ ಜೊತೆ ಸಪ್ರೇಟ್ ವಾಸ ಮಾಡ್ತಿದ್ರೆ, ಗಂಡ ಆಕಿ ಸಪ್ರೇಟ್ ಒಂದು ಫ್ಯಾಮಿಲಿ ವಾಸ ಮಾಡ್ತಿದ್ರೆ ಆಕಿ ಏನೋಂಥದ್ದು ಮ್ಯಾರಿಡ್ ವುಮೆನ್ ಪ್ಲಸ್ ಆಕೆಯ ಗಂಡನ ಇನ್ಕಮನ್ನು ಕನ್ಸಿಡರ್ ಮಾಡಬೇಕು. ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾರಪ್ಪ, ಅತ್ತೆ ಮಾವ ಎಂಥದ್ದು ಮೈದಾ ಮತ್ತು ಇವರೆಲ್ಲ ಜೊತೆಗಿದ್ದಾರಪ್ಪ, ಮೈದಾ ಭಾವ ಎಲ್ಲ ಜೊತೆಲಿ ಒಟ್ಟಿಗೆ ಇದ್ದಾರೆ ಅಂದರೆ ಅವರು ಒಟ್ಟಾರೆಯಾಗಿ ಜಾಯಿಂಟ್ ಫ್ಯಾಮಿಲಿ ಇನ್ಕಮನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಭಾಳ ಎಚ್ಚರಿಕೆ ಏನಂದ್ರೆ ಸಪ್ರೇಟ್ ಫ್ಯಾಮಿಲಿಯಾಗಿ ವಾಸ ಮಾಡ್ತಿದ್ರೆ ಅನುಕೂಲ ಆಗ್ತದೆ. ಎಸ್, ಸ್ಪಷ್ಟೀಕರಣ. ವಿಧವೆಯರಾದಲ್ಲಿ ಆಕೆ ಗಂಡನ ಜೊತೆಗಳನ್ನು ವಿಧವೆಯರಾದಲ್ಲಿ ಗಂಡನ ಫ್ಯಾಮಿಲಿಯಲ್ಲೂ ವಾಸ ಮಾಡ್ತಿರಲಿ ಅಥವಾ ತಾಯಿ ಮನೆ ಕಡೆ ಫ್ಯಾಮಿಲಿ ಜೊತೆಲಾದ್ರೂ ವಾಸ ಮಾಡ್ತಿರಲಿ ಅಥವಾ ಸಪ್ರೇಟ್ ಆದರೂ ವಾಸ ಮಾಡ್ತಿರಲಿ, ಆಕೆ ಇನ್ಕಮ್ ಅಷ್ಟೇ ಕನ್ಸಿಡರ್ ಮಾಡಬೇಕೇ ಹೊರತು ಬೇರೆ ಯಾರ ಇನ್ಕಮನ್ನು ಅದಕ್ಕೆ ಸೇರಿಸಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿರ್ತಕ್ಕಂಥವ್ರದನ್ನ ಸರ್ಕಾರಿ ಸೇವೆ ಸಂಸ್ಥೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿರ್ತಕ್ಕವ್ರು ಅವರ ಏನೊಂದು ಆದಾಯ ಇದೆ ಆದಾಯನ ಫ್ಯಾಮಿಲಿ ಇನ್ಕಮ್ಗೆ ಸೇರಿಸಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಸ್ಟೈಫಂಡ್ರಿ ಅದು ಕಾನೂನು ಎಂದದು ಲಾಸ್ಟ್ ಸ್ಟೂಡೆಂಟ್ ಆಗಿ ಏನು ಸ್ಟೈಫಂಡ್ರಿ ತಗೊಂತಿರ್ತಾರೆ ಅಥವಾ ಹೌಸ್ ಸರ್ಜನ್ ಆಗಿ ಏನು ವೈದ್ಯಕೀಯ ವಿದ್ಯಾರ್ಥಿಗಳು ಕೆಲಸ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಬರ್ತಕ್ಕಂಥ ಏನು ಉತ್ಪನ್ನ ಅಥವಾ ಆದಾಯ ಇದೆ ಅದನ್ನು ಸಹ ಫ್ಯಾಮಿಲಿ ಇನ್ಕಮ್ಗೆ ಸೇರಿಸಬಾರ್ದು ಅಂತೇಳಿ ಇಷ್ಟನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈಗ ಮ್ಯಾರಿಡ್
ಮೆನ್ ಆದರೆ ಏನಾಗ್ತದೆ, ಮ್ಯಾರಿಡ್ ವುಮೆನ್ ಮ್ಯಾರಿಡ್ ಮೆನ್ ಆದರೆ ಏನಾಗ್ತದೆ, ಆತ ಸಪ್ರೇಟಾಗಿ ವಾಸ ಮಾಡ್ತಿದ್ರೆ ಆತನ ಇನ್ಕಮ್ಮು, ಆತನ ಹೆಂಡತಿಯ ಇನ್ಕಮ್ಮು, ಅವ್ರ ತಂದೆ ತಾಯಿ ಇನ್ಕಮ್ನು ಕನ್ಸಿಡರ್ ಮಾಡ್ತಾರೆ. ಅದು ಕಾಮನ್ನಾಗಿ ಎಲ್ಲೂ ಸಹ ಸಹೋದರ ಸಹೋದರಿಯರದ್ದು ಕನ್ಸಿಡರ್ ಮಾಡಬೇಕು ಅಂತ ಹೇಳಿಲ್ಲ. ಅವ್ರಿಗೆ ಮದುವೆ ಆಗಿರಲಿ ಬಿಟ್ಟಿರಲಿ, ಎಲ್ಲೂ ಸಹೋದರ ಸಹೋದರಿಯರ ಇನ್ಕಮನ್ನು ಕನ್ಸಿಡರ್ ಮಾಡಬೇಕು ಅಂತೇಳಿ ನಮ್ಮ DPR ನಿಯಮಗಳಲ್ಲಿ ಎಲ್ಲೂ ಇಲ್ಲ. ಇದು ಸ್ಪಷ್ಟವಾಗಿರ್ತಕ್ಕಂಥದ್ದು ಫ್ಯಾಮಿಲಿ ಇನ್ಕಮ್ ಬಗ್ಗೆ. ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾದ್ರೆ, ಸಿಂಧುತ್ವ ಮಾಡಿಸ್ಬೇಕಾದ್ರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತೀರೋ ದಯವಿಟ್ಟು ನಿಮ್ಮ ಸ್ನೇಹಿತರುಗಳು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳು ಯಾರಿದ್ದಾರೆ, ಅದು ಸಂಬಂಧಿಕರಲ್ಲಿರಲಿ ಸ್ನೇಹಿತರಲ್ಲಿರಲಿ, ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.